ಕರ್ನಾಟಕ ಸಂಪೂರ್ಣ ನಕ್ಸಲ್ ಮುಕ್ತ ಆಯ್ತಾ? ಕಾಡುಗಳಲ್ಲಿರುವಂತಹ ನಕ್ಸಲರೆಲ್ಲ ನಾಡಿಗೆ ಬಂದ್ರ? ಹಾಗಾದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಎದುರು 6 ನಕ್ಸಲರು ಶರಣಾದರು. 6 ನಕ್ಸಲರ ಶರಣಾಗತಿ ಯಾವ ರೀತಿಯಾದಂತಹ ಚರ್ಚೆ ಆಯ್ತು ಅಂದ್ರೆ ಕರ್ನಾಟಕ ನಕ್ಸಲ್ ಮುಕ್ತವಾಯ್ತು ಅಂತ. ಹೋರಾಟ ಅಂತ ಹೇಳಿ ಬಂದೂಕು ಹಿಡಿದು ನಾಡಿನಿಂದ ಕಾಡು ಸೇರಿದಂತವರು ಈಗ ಸರೆಂಡರ್ ಆಗೋ ಮೂಲಕ ನಕ್ಸಲ್ಗೆ ಒಂದು ಫುಲ್ ಸ್ಟಾಪ್ ಬಿತ್ತು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಮತ್ತೊಂದು ಅನುಮಾನ ಬರ್ತಾ ಇದೆ. ನಕ್ಸಲರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರ ಎಲ್ಲಿಗೆ ಹೋಯ್ತು? ಶರಣಾಗೋವಾಗ ಶಸ್ತ್ರಾಸ್ತ್ರಗಳನ್ನ ಯಾಕೆ ಒಪ್ಪಿಸ್ಲಿಲ್ಲ ಅವರು? ನಕ್ಸಲ್ ಬಟ್ಟೆ, ಶರಣಾಗತಿ ಪತ್ರ ನೀಡಿದ್ದಾರೆ 6 ಮಂದಿ. ಮನವೊಲಿಕೆ ಮಾತುಕತೆ ವೇಳೆ ಶಸ್ತ್ರಾಸ್ತ್ರವನ್ನ ಹೊಂದಿದ್ರು ನಕ್ಸಲರು. ನೆನ್ನೆ ಬಿಡುಗಡೆ ಮಾಡಿದಂತ ಫೋಟೋದಲ್ಲೂ ಕೂಡ ಶಸ್ತ್ರಾಸ್ತ್ರ ಪತ್ತೆ ಆಗಿತ್ತು. ಗನ್, ಪಿಸ್ತೂಲ್ ಇರೋದು ಪತ್ತೆಯಾಗಿತ್ತು. ಶರಣಾಗತಿ ಆಗೋವಾಗ ನಕ್ಸಲರು ಶಸ್ತ್ರಾಸ್ತ್ರವನ್ನ ಎಲ್ಲಿಟ್ರು? ಹಾಗಾದ್ರೆ ಬೇರೆ ನಕ್ಸಲರ ಕೈ ಸೇರ್ತಾ ಶರಣಾದ ನಕ್ಸಲರ ಶಸ್ತ್ರಾಸ್ತ್ರ? ನೆನೆ ಸಿಎಂ ಸಿದ್ದರಾಮಯ್ಯ ಎದುರು 6 ಮಂದಿ ನಕ್ಸಲರು ಶರಣಾಗ್ತಾರೆ. ಮನವೊಲಿಕೆ ಮಾತುಕತೆ ವೇಳೆ ಶಸ್ತ್ರಾಸ್ತ್ರವನ್ನ ಹೊಂದಿದ್ರು ನಕ್ಸಲರು. ಮತ್ತೊಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಅವರ ಕೈಯಲ್ಲಿರುವಂತಹ ಪಿಸ್ತೂಲ್ ಮತ್ತು ಗನ್ ಮಾತುಕತೆ ಸಂದರ್ಭದಲ್ಲಿ ಅವರ ಕೈಯಲ್ಲಿತ್ತು. ಸರೆಂಡರ್ ಆಗುವಾಗ ನಕ್ಸಲರ ಕೈಯಲ್ಲಿ ಶಸ್ತ್ರಾಸ್ತ್ರಗಳಿರಲಿಲ್ಲ. ಹಾಗಾದ್ರೆ ಆ ಶಸ್ತ್ರಾಸ್ತ್ರ ಎಲ್ಲಿಗೆ ಹೋಯ್ತು? 6 ಜನ ನಕ್ಸಲರು ಶರಣಾದ್ರೆ ಮಾತ್ರ ಎಲ್ಲವೂ ಮುಗಿದು ಹೋಯ್ತಾ? ಹಾಗಾದ್ರೆ ಎಲ್ಲಿ ಹೋಯ್ತು ನಕ್ಸಲರ ಕೈಯಲ್ಲಿದ್ದಂತಹ ಶಸ್ತ್ರಾಸ್ತ್ರ ಅನ್ನೋದು ಈಗ ಚರ್ಚೆ ಆಗ್ತಾ ಇರೋದು. ಕರ್ನಾಟಕ ಸಂಪೂರ್ಣ ನಕ್ಸಲ್ ಮುಕ್ತವಾಯಿತು ಅಂತಾನೆ ಚರ್ಚೆ ಆಗ್ತಾ ಇತ್ತು. ನಕ್ಸಲರು ಸರೆಂಡರ್ ಆಗ್ತಾರೆ, ಶರಣಾಗ್ತಾರೆ ಅಂತ ಅಂದಾಗ. ಆದ್ರೆ ಈಗ ನಕ್ಸಲರೇನೋ ಶರಣಾಗಿದ್ದಾರೆ, ಅವ್ರ ಕೈಯಲ್ಲಿದ್ದಂತಹ ಪಿಸ್ತೂಲ್ಗಳೆಲ್ಲಿ? ಇದು ಈಗಿರುವಂತಹ ಪ್ರಶ್ನೆ. ಇದು ವನಜಾಕ್ಷಿ ಸರೆಂಡರ್ ಆದಂತಹ ನಕ್ಸಲ್, ಅವರ ಕೈಯಲ್ಲಿದ್ದಂತಹ ಗನ್, ಜಯಣ್ಣ, ಇವರೆಲ್ಲರ ಬಳಿಯೂ ಕೂಡ ಶಸ್ತ್ರಾಸ್ತ್ರ ಇತ್ತು. ಸಿಂಗಲ್ ಬ್ಯಾರಲ್ ಗನ್ ಇದೆ ವನಜಾಕ್ಷಿ ಬಳಿ. ಆದ್ರೆ ಸರೆಂಡರ್ ಆದಾಗ ಮಾತ್ರ ಇವರ ಬಳಿ ಶಸ್ತ್ರಾಸ್ತ್ರಗಳು ಇರಲಿಲ್ಲ. ಆ ಶಸ್ತ್ರಾಸ್ತ್ರ ಎಲ್ಲಿಗೆ ಹೋಯ್ತು? ಶರಣಾಗತರಾಗುವಾಗ ನಕ್ಸಲರು ಶಸ್ತ್ರಾಸ್ತ್ರವನ್ನ ಎಲ್ಲಿಟ್ಟು ಬಂದ್ರು? ವಸಂತ್, ಈತನ ಕೈಯಲ್ಲಿರುವಂತಹ ಶಸ್ತ್ರಾಸ್ತ್ರ ಕೂಡ ನೀವು ನೋಡ್ತಾ ಇದ್ದೀರಿ. ಕೈಯಲ್ಲಿ ಬಂದೂಕ್ ಹಿಡಿದು ಕಾಡಲ್ಲಿದ್ದುಕೊಂಡು ಹೋರಾಟ ಮಾಡ್ತಾ ಇದ್ದವರು ಈಗ ಸರೆಂಡರ್ ಆಗಿದ್ದಾರೆ. ಆದ್ರೆ ಬಂದೂಕೆಲ್ಲಿ? ವನಜಾಕ್ಷಿ, ವಸಂತ್, ಮಾರೆಪ್ಪ ಇವರುಗಳ ಕೈಯಲ್ಲಿದ್ದಂತಹ ಶಸ್ತ್ರಾಸ್ತ್ರಗಳು ಎಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ನಕ್ಸಲ್ ಬಟ್ಟೆ ಮತ್ತು ಶರಣಾಗತಿ ಪತ್ರ ನೀಡಿದ್ದಾರೆ 6 ಮಂದಿ. ಆದ್ರೆ ಇವರ ಕೈಯಲ್ಲಿದ್ದಂತಹ ಶಸ್ತ್ರಾಸ್ತ್ರಗಳು ಎಲ್ಲಿ? ಹಾಗಾದ್ರೆ ರಾಜ್ಯದ ಕಾಡುಗಳಲ್ಲಿರುವಂತಹ ನಕ್ಸಲರು 6 ಮಂದಿ ಹೊರಗಡೆ ಬಂದಿದ್ದಾರೆ. ಇವರ ಕೈಯಲ್ಲಿರೋ ಶಸ್ತ್ರಾಸ್ತ್ರ ಇನ್ಯಾರ ಕೈ ಸೇರ್ತು? ಹಾಗಾದ್ರೆ ಇದು ಬಹಳ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮನವೊಲಿಕೆ ಮಾತುಕತೆ ನಡೆದಿತ್ತು, ಆ ದೃಶ್ಯ ಕೂಡ ನೀವು ನೋಡ್ತಾ ಇದ್ರಿ. ಒಂದು ಫೋಟೋ ಇದೆ. ಆ ಸಂದರ್ಭದಲ್ಲಿ ನಕ್ಸಲರ ಕೈಯಲ್ಲಿ ಶಸ್ತ್ರಾಸ್ತ್ರ ಇತ್ತು. ನೆನ್ನೆ ಬಿಡುಗಡೆ ಮಾಡಿದಂತ ಫೋಟೋದಲ್ಲೂ ಶಸ್ತ್ರಾಸ್ತ್ರ ಇದೆ. ಆದ್ರೆ ಸರೆಂಡರ್ ಆಗುವಾಗ ಶಸ್ತ್ರಾಸ್ತ್ರ ಇಲ್ಲ. ಎಲ್ಲೋಯ್ತು ಆ ವೆಪನ್? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, 6 ಮಂದಿ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಸರೆಂಡರ್ ಆದ್ರು. ಈ 6 ಮಂದಿ ಸರೆಂಡರ್ ಆಗೋದ್ರ ಮೂಲಕ ಕರ್ನಾಟಕ ನಕ್ಸಲ್ ಮುಕ್ತವಾಯ್ತಾ? ಹಾಗಾದ್ರೆ ಅದ್ರ ಬಗ್ಗೆ ಚರ್ಚೆ ಇತ್ತು. ಆದ್ರೆ ಒಂದು ಇಲ್ಲಿ ಗಮನಿಸಬೇಕಾಗಿರೋದು, ಅವ್ರ ಕೈಯಲ್ಲಿದ್ದಂತ ಶಸ್ತ್ರಾಸ್ತ್ರ ಎಲ್ಲಿ ಹೋಯ್ತು? ಬಟ್ಟೆ ಕೊಟ್ರು, ಅದಾದ ನಂತರ ಸರೆಂಡರ್ ಪತ್ರ ಕೊಟ್ರು, ಶಸ್ತ್ರಾಸ್ತ್ರ ಕೊಡ್ಬೇಕಿತ್ತಲ್ಲ, ಅದ್ರ ಕತೆ ಏನಂತೆ? ಶ್ವೇತಾ, ಇದೀಗ ಅದೇ ಒಂದು ಹೊಸ ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು. ಅಂದರೆ ಕರ್ನಾಟಕ ನಕ್ಸಲ್ ಮುಕ್ತ ಆಯಿತು ಅಂತ ಹೇಳ್ತಿದ್ದಾರೆ. ಆದರೆ ಇನ್ನೂ ಕೂಡ ಶಸ್ತ್ರಾಸ್ತ್ರಗಳನ್ನು ಆ ನಕ್ಸಲರು ಒಪ್ಪಿಸದೇ ಇರೋವಂಥದ್ದು, ಎಲ್ಲ ಒಂದು ಕಡೆ ಬೇರೆ ನಕ್ಸಲರಿಗೆ ಏನಾದರೂ ಅವರ ಒಂದು ವೆಪನ್ಸ್ ಸೇರ್ತಾ ಅನ್ನೋದ್ರ ಬಗ್ಗೆ ಇದೀಗ ಅನುಮಾನ ಮೂಡ್ತಾ ಇರುವಂಥದ್ದು. 303 ಅಂದರೆ 303 ಒಂದು ಗನ್ನು ಮತ್ತು ಪಿಸ್ತೂಲ್, ಅಂದರೆ ವಸಂತ ಮತ್ತು ವನಜಾಕ್ಷಿ ಬಳಿ ಏನು ಶಸ್ತ್ರಾಸ್ತ್ರಗಳಿತ್ತು, ಮತ್ತು ಅವರು
ಶರಣಾಗತಿ ಮಾಡ್ತೀವಿ, ಇದು ಸರೆಂಡರ್ ಆಗ್ತೀವಿ ಅಂತ ವೇಳೆ ಒಂದು ಫೋಟೋವನ್ನು ತೆಗೆದುಕೊಂಡಿದ್ರು. ಅದರಲ್ಲೂ ಕೂಡ ಆ ಒಂದು ವೆಪನ್ಸ್ ಪತ್ತೆ ಆಗುತ್ತೆ. ಇದೀಗ ಆ ವೆಪನ್ಸನ್ನು ಇನ್ನೂ ಸರೆಂಡರ್ ಮಾಡಿಲ್ಲ, ಎಲ್ಲಿಟ್ಟಿದ್ದಾರೆ, ಏನು ಮಾಡ್ತಾರೆ ಏನು ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಸದ್ಯಕ್ಕೆ ವೆಪನ್ಸನ್ನು ಮಾತ್ರ ಸರೆಂಡರ್ ಆಗಿಲ್ಲ, ಅವ್ರು ಮಾತ್ರ ಸರೆಂಡರ್ ಆಗಿರುವಂಥದ್ದು ಎಲ್ಲ ಒಂದು ಕಡೆ ಸಹಜವಾಗಿ ಅನುಮಾನವನ್ನು ಮೂಡಿಸ್ತಾ ಇದೆ. ಇದ್ರ ಬಗ್ಗೆನೂ ಕೂಡ ಆಂಟಿ ನಕ್ಸಲ್ ಫೋರ್ಸಿಂದ ಕಂಪ್ಲೀಟ್ ಆದಂತಹ ಇನ್ವೆಸ್ಟಿಗೇಷನ್ ಆಗೇ ಆಗುತ್ತೆ. ಅಂದರೆ ಅಷ್ಟು ಜನ ಇವಾಗ ಸದ್ಯಕ್ಕೆ 6 ಜನ ನಕ್ಸಲರ್ ಏನಿದ್ದಾರೆ, ಅವ್ರು ನಕ್ಸಲ್ ಇವತ್ತಿಂದ ಒಂದು ಏನು ವಿಚಾರಣೆಯ ಹಂತದ ಪ್ರೊಸೀಜರ್ಗಳು ಶುರು ಆಗುತ್ತೆ. ಸದ್ಯಕ್ಕೆ ಎಲ್ಲರನ್ನೂ ಕೂಡ ಮಡಿವಾಳ FSL ಸೆಂಟರ್ ಏನಿದೆ ಇಲ್ಲಿ ಕರ್ಕೊಂಬಂದು ಇರಿಸಲಾಗಿರುವಂಥದ್ದು. ಮೊದಲಿಗೆ ಅವರ ಬಳಿ ಇದ್ದಂತಹ ವೆಪನ್ಸ್ ಏನಿದೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಆಗುತ್ತೆ. ಅದ್ರ ಬಗ್ಗೆ ಎಲ್ಲಿಟ್ಟಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಏನು ನಕ್ಸಲ್ ಫೋರ್ಸ್ ಪಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೀಗ ಇರುವಂಥದ್ದು. ಆದರೆ ಅವ್ರು ಸರೆಂಡರ್ ಆಗುವಂತಹ ಸಂದರ್ಭದಲ್ಲಿ ವೆಪನ್ಸನ್ನು ಕೂಡ ಸರೆಂಡರ್ ಮಾಡ್ಬೋದಿತ್ತು. ಅವರು ಸರೆಂಡರ್ ಮಾಡದೇ ಇರುವಂಥದ್ದು ಎಲ್ಲೋ ಒಂದು ಕಡೆ ಇಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಒಂದು ವೇಳೆ ಬೇರೆ ಯಾರಾದರೂ ಇದ್ದಾರಾ ಅಂದರೆ ಇನ್ನೂ ಕೂಡ ನಕ್ಸಲರ್ ಇದ್ದಾರೆ, ಅವ್ರಿಗೇನಾದರೂ ಇವ್ರು ವೆಪನ್ಸನ್ನು ಕೊಟ್ಟು ಬಂದು ಇವರು ಶರಣಾದ್ರೆ ಏನು ಅನ್ನೋದು ಸಾಕಷ್ಟು ಅನುಮಾನಗಳಿದೆ. ಸಹಜವಾಗಿ ಈ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಆ್ಯಂಟಿ ನಕ್ಸಲ್ ಫೋರ್ಸ್ ಇನ್ವೆಸ್ಟಿಗೇಷನನ್ನು ಮುಂದುವರಿಸಿರುವಂಥದ್ದು. ಇವತ್ತು ಆ ಒಂದು ಇಂಟ್ರಾಗೇಷನ್ ಮಡಿವಾಳ FSL ಸೆಂಟ್ರಲ್ಲಿ ಆಗುತ್ತೆ. ಮೊದಲಿಗೆ 6 ಜನರಿಗೂ ಕೂಡ ಸರ್ಕಾರಿ ಆಸ್ಪತ್ರೆ ಒಂದರಲ್ಲಿ, ಅಂದರೆ ಇನ್ನೂ ಯಾವ ಆಸ್ಪತ್ರೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಡಿಸೈಡ್ ಆಗಿಲ್ಲ. ಅಲ್ಲಿ ಹೋಗಿ ಅವ್ರನ್ನ ಮೆಡಿಕಲ್ ಮಾಡಿಸ್ಕೊಂಬಂದು ಮೊದಲಿಗೆ ಏನಾದರೂ ವೆಪನ್ಸ್ ಇದ್ರೆ ಎಲ್ಲೆಲ್ಲಿ ಏನೇನು ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ಕೊಳ್ತಾರೆ. ಈ ರೀತಿ ಹಂತವಾಗಿ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ. ಆನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂಥದ್ದು ಮತ್ತು ಎಲ್ಲಿ ಕೇಸ್ ಆಗಿತ್ತು ಅವರನ್ನು ಏನು ವಶಕ್ಕೆ ಪಡೆಯುವಂತಹ ಪ್ರಕ್ರಿಯೆಗಳು ನಂತರ ಆಗುತ್ತೆ. ಸದ್ಯಕ್ಕೆ ವೆಪನ್ಸ್ ಎಲ್ಲೋಯ್ತು, ಒಂದು 303 ಗನ್ ಒಂದು ಕಾಣಿಸ್ತು, ಮತ್ತು ಪಿಸ್ತೂಲ್ ಒಂದು ಆ ಫೋಟೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಆ ಒಂದು ವೆಪನ್ಸ್ ಹೋಯ್ತು. ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಬೇರೆ ವೆಪನ್ಸ್ ಕೂಡ ಇತ್ತ ಏನು ಅನ್ನೋದ್ರ ಬಗ್ಗೆ ಒಂದು ಸಹಜ ಅನುಮಾನ ನಕ್ಸಲ್ ಫೋರ್ಸ್ಗೂ ಕೂಡ ಇರುವಂಥದ್ದು. ಈ ಆ್ಯಂಗಲಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮುಂದುವರಿತಿರುವಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.